ಒಬ್ಬನೆಯುವ ಹಿನ್ನೆಲೆ ಇವ ಜೊತೆ ನಿಲ್ಲುವ ಲುಕ್ಕು ಕೊಡಬೇಡ ಕಿರಿಕೆಬೇಡ ಪಕ್ಕ ಲೋಕಲ್ ಅಡ್ಡ ಹಾಕಿ ನಿಲ್ಬೇಡ ಸಕ್ಕು ಮಾಡಬೇಡ ನಶೆನೆ ಬೇಡ ಹೇಳಿ ಕೇಳಿ ಆ ಲೈನು ದಾಟ್ಬೇಡ ಸುಮ್ಮನೆ ಬಂದೋನಲ್ಲ ಸುಮ್ಮನೆ ಹೋಗೋನಲ್ಲ ಸುಮ್ಮನೆ ಕೂರೋದಿಲ್ಲ ರಾಜ ಒಬ್ಬನೇ ನುಗ್ಗುತ್ತಾನೆ ಒಬ್ಬನೇ ನಿಲ್ಲುತ್ತಾನೆ ಒಬ್ಬನೇ ಕಾಯುತ್ತಾನೆ ರಾಜ ಎದುರಾಳಿ ಯಾರೇ ಇದ್ದರೇನು ಪ್ರತಿ ತಾಳಿ ನೆಸ್ಸೆ ಇಲ್ಲ ಇನ್ನು ಎಲ್ಲ ಒಬ್ಬನೇ ಶಿವ ಒಬ್ಬನೇ ಯುವ ಹಿನ್ನೆಲೆ ಇವ ಜೊತೆ ನಿಲ್ಲುವ ಯುದ್ಧಕ್ಕೆ ನಿಂತರೆ ಯಾರು ಎತ್ತ ಎನ್ನದೆ ಹೋರಾಡಬೇಕು ಒಬ್ಬರೇ ಯಾರಲ್ಲಿ ನಮ್ಮೋರು ಯಾರೆಲ್ಲ ನಮ್ಮೋರು ತಿಳಿದು ನಂಬು ನಿನ್ನನ್ನೇ ಹೀಗೆ ಮಾಡೋರ್ಗೆಲ್ಲ ಹೀಗೂ ಕಾಸಿರಲ್ಲ ಬೇರೆ ಮಾಡಬೇಡ ರಾಜ ಊರಿಗೂರೇ ಬಲ್ಲಿ ಯಾರೇ ಇರ್ಲಿ ಕೋಲರ್ ಮೇಲೆ ಇರ್ಲಿ ರಾಜ ನಟಿ ನೀನು ನಿನ್ನ ದಾರಿಯಲ್ಲಿ ಪಡೆಯೊಂದು ಕಾಯುತ್ತಿದೆ ಇಲ್ಲಿ ಪವರಿಸಮ್ಮೆ ಎಲ್ಲ ಒಬ್ಬನೇ ಶಿವ ಒಬ್ಬನೇ ಶಿವ ಒಬ್ಬನೇ ಶಿವ ಒಬ್ಬನೇ ಯುವ ಹಿನ್ನೆಲೆ ಇವ ಜೊತೆ ನಿಲ್ಲುವ ನೀನು ಅವನ್ನ ತಡೆಯಕ್ಕೂ ಆಗಲ್ಲ ತಡ್ಕೊಳಕ್ಕೂ ಆಗಲ್ಲ ಲೆಟ್ಸ್ ಹಿಯರ್ ಫಾರ್ ಯು ವೆಂಕಟ್ ವೆಂಕಟ್ ಗೌಡ ಜಮೀನ್ದಾರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಿ ಸ್ವಲತಂಕ ಮಲ್ಲ ನೆನೆಸಿಕೊಂಡ ವೀರ ಚಲಗಾರನ ಔಷಧ ಮಕ್ಕಳೆಂದರೆ ನಾವೇ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ಬದಲಿಸಿ ನಿರೀಕ್ಷಿಸುತ್ತೇವೆ ನಮಗೆ ವಿರೋಧಿಗಳು ಎಂಬ ಯಾವ ಕೊಂಡಿನೂ ಇಲ್ಲ
ಮಣ್ಣಿನ ಮಕ್ಕಳು ನಾವೇ ಎಂದು ಮಣ್ಣಲ್ಲಿ ಸಣ್ಣಾಗಿ ಸುಡುಗಾಡ ಸೇರುವ ರೈತನ ಮಕ್ಕಳು. ಈ ವೆಂಕಟಗೌಡನನ್ನ ಲೆಕ್ಕಕ್ಕಿಡಿಯದೆ ಸೊಕ್ಕಿನಿಂದ ಬದುಕುತ್ತಿರುವ ನಿಮ್ಮನನ್ನು ನಮ್ಮ ಅರಮನೆಯ ಕಂಬಕ್ಕೆ ಕಟ್ಟಿ ಅಹಂಕಾರದಿಂದ ಮಾತನಾಡುತ್ತಿರುವ ನಿಮ್ಮ ದೇಹಕ್ಕೆ ಧರ್ಮದ ಎಟ್ಟನ್ನು ಕೊಟ್ಟು ಸಿಕ್ಕಂತೆ ಸಾಲ ಉಸಿರಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ವೈರಿ ಡ್ಯಾಂಜರ್ಮ್ಯಾನ್ ವೆಂಕಟಗೌಡನೇ ಅಲ್ಲ. ಫ್ಯಾಕ್ಟ್ರಿ ಕಟ್ತೇವೆ, ನೀವು ಸೇರ್ತೀರಿ, ನಾವು ಶ್ರೀಮಂತ ಆಗ್ತೇವೆ. ನಾವು ಗುಡ್ಗಾ ಫ್ಯಾಕ್ಟ್ರಿ ಕಟ್ತೇವೆ, ನೀವು ತಿಂತೀರಿ, ನಾವು ಶ್ರೀಮಂತ ಆಗ್ತೇವೆ. ಹಾಡ್ ಬೀದಿಗೊಂದು ಬಾರ್ ಓಪನ್ ಮಾಡ್ತೇವೆ, ಗಂಡ್ರ ಮಕ್ಕಳು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೇವೆ. ರೈತ ಬೇಡ ಅನ್ನ ಈ ಜಗತ್ ಕಟ್ಟಿದ್ರು ರೈತ ಶ್ರೀಮಂತ ಆಗೋದಿಲ್ಲ. ಯಾಕ? ಯಾರ ವಿಚಾರ ಮಾಡ್ರಿ, ವಿಚಾರ ಮಾಡಂಗಿಲ್ರಿ, ಮಾಡೋ ನಮ್ಮ ಕೈ ಬಿಡಂಗಿಲ್ಲ. ಬಿಡಕ್ ಚಾನ್ಸ್ ಇಲ್ಲ. ಸಾಲ ಮಾಡಿ ಬೀಜವನ್ನು ತಂದು ಹೊಲ ಬಿತ್ತೀವಿ, ಸರಿಯಾದ ಟೈಮಿಗೆ ಮಳೆ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ. ಸೊಸೈಟಿ ಬ್ಯಾಂಕ್ ತಗೊಂಡ ಸಾಲ ನಮ್ಮ ಸರ್ಕಾರ ಸೂಟ್ ಮಾಡ್ತಂತ ಆ ಸರ್ಕಾರದ ದಾರಿ ಕಾಯ್ಕೊತಾ ಕುಂದಿರ್ತೀರಿ. ಆದ್ರೆ ಆ ಸರ್ಕಾರ ಆ ಭಾಗ್ಯ ಈ ಭಾಗ್ಯ, ಆ ಜಾತಿ ಈ ಜಾತಿ ಅಂತ ಹೇಳಿ ಹಾಕೊಂಡು ಕುಂತಾರ. ಹೊಂದಿಸ್ಕೊಳ್ಳಾಕ ಬೇಕ. ಅಣ್ಣಯ್ಯ, ರೈತ ರಾಷ್ಟ್ರದ ಬೆನ್ನೆಲುಬು ಎಂದು ದಾಖಲೆ ಮಾಡ್ತಿದ್ರು ಕೂಡ ಆ ಸರ್ಕಾರವೇ ರೈತರನ್ನ ಜೀವ ಕಂತಿರುವಾಗ ನಾವು ರೈತರನ್ನ ಒಪ್ಪಗೆ ಕುದಿಸಬೇಕು. ನಾವು ಹೆಚ್ಚು ಕೊಡ್ತಿರೋ ಪ್ರತಿಯೊಂದು ಯೋಜನೆ ತಗೊಳ್ಳಾರ್ದು ತಮ್ಮ ಸರ್ವ ಆಸ್ತಿಯನ್ನು ಮಾರಿ ಈ ಊರನ್ನು ಬಿಟ್ಟು ಹೋಗಬೇಕು. ಈ ಬಡ ತಾಯಿ ನನ್ನ ಮಕ್ಕಳು ಅಂದಾಗ ಈ ಜಮೀನ್ದಾರ ಪಟ್ಟ ಶ್ರಮಕ್ಕೆ ಬೆಲೆ ಸಿಗುವುದು.
ರಂಗಯ್ಯ, ಏ ಸತ್ಯ, ಇದು ದನಿಗಳ ಕೊಡುತ್ತಿರುವ ಆಜ್ಞೆ. ಏ ತಿಪ್ಪೆತ್ತುಗನ ಮಗನೇ, ತಿಪ್ಪಿಯ ಗೊಬ್ಬರ ತುಂಬಿ ನಮ್ಮಂತ ಶ್ರೀಮಂತರ ಮನೆಯಲ್ಲಿ ಜೀವದ ತರ ಇದ್ದು ನಾವು ಹಾಕಿದ ಎಂಜಲ ಕೂಡಲು ತಿನ್ನುವ ನಾಯಿಗಳು. ನಾವು ಹೇಳಿದಷ್ಟು ರೊಕ್ಕ ಕೊಡಬೇಕು ಒಂದು, ಇಲ್ಲ ಇವರ ಸರ್ವ ಆಸ್ತಿಯನ್ನ ಬರೆದುಕೊಟ್ಟು ಈ ಊರನ್ನೇ ಬಿಟ್ಟು ಹೋಗ್ಬೇಕು ಒಂದು. ಅಲ್ಲಿಯವರೆಗೆ ಮಾತ್ರ ಇವರ ಸುಮ್ಮನೆ ಬಿಡುವುದಿಲ್ಲ. ಹೇ ಪ್ರತಾಪ, ಈ ದೇಶಕ್ಕೆ ಅನ್ನ ಹಾಕುವ ಈ ರೈತರ ಮೇಲೆ ಇನ್ನೊಂದು ಸಾರಿ ಕೈ ಎತ್ತಿದರೆ ಮಗನ, ನಿನ್ನ ಎತ್ತಿನ ಕೈಯನ್ನ ಕತ್ತರಿಸಿ ಹಾಕಿಬಿಡುವುದು ಈ ರುದ್ರ ತಾಂಡದ ರುದ್ರ ರುದ್ರ. ಲೇ ರುದ್ರ, ನೀನೇಕೆ ಇಲ್ಲಿಗೆ ಬಂದೆ? ಇದು ವೆಂಕಟಗೌಡನ ಮನೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅವರಿಗೆ ಬಂದ ಗತಿ ನಿನಗೂ ಬಂದಿತ್ತು. ವಿಚಾರ. ಏ ಗೌಡ, ಈ ರುದ್ರನ ಹೆಣ ಉರುಳಿದರೂ ಚಿಂತೆ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಮಗಳಿರದ ಮದ್ದಾನೆಯನ್ನು ಹೊಡೆದೋಡಿಸಿ ಬರರ ಔಷಧವನ್ನು ಹೊಡೆದು ಅಹಂಕಾರದಿಂದ ಮೆರುತ್ತಿರುವ ನಿಮ್ಮಂತ ಬಾಂಡನ ಮಕ್ಕಳನ್ನು ಹೊಡೆದು ಓಡಿಸಲು ಸಿದ್ಧನಾಗಿ ಬಂದಿರುವುದು ರುದ್ರ. ಲೇ ರುದ್ರ, ರಕ್ಷಿಸಿಕೊಂಡು ಲೇ ರುದ್ರ, ನಿನ್ನ ಧೈರ್ಯ ಇದ್ರೆ ನೇರವಾಗಿ ಬಾ. ನಿನ್ನಲ್ಲಿ ತಮ್ಮದಿದ್ರೆ ಈ ಜಮೀನ್ದಾರರಿಗೆ ತೊಡೆ ತಟ್ಟಿ ಬಾ. ಅದನ್ನೆಲ್ಲ ಬಿಟ್ಟು ಈ ಪರ ಚಿಂತೆ ಮಾಡಿ ಚಿತೆ ಏರಿ ಹೋಗಬೇಡ ಈ ನಮ್ಮ ದೂತರ ಕೈಯಲ್ಲಿ. ಏ ಪ್ರಶಾಂತ, ನಿಮ್ಮಂತ ಯವರು ಮರಳಿಗೆ ಕಟ್ಟದಿದ್ದರೆ, ಮರಳಿ ಕಟ್ಟಿ ಸುಟ್ಟು ಹಾಕದಿದ್ದರೆ ನಾನು ರುದ್ರನೇ ಅಲ್ಲ. ಲೇ ರುದ್ರ, ನಿಂದು ಜಾಸ್ತಿ ಆಯ್ತಲೇ ಮಗನ. ಏನು ಬಡವ ಬಂದಿರ್ತಾನೆ, ಬಗಳು ಹೋಗುತ್ತಾನೆ ಎಂದು ಸುಮ್ಮನಿದ್ದರೆ, ಏ ರುದ್ರ ಅಡ್ಡ ಆಯ್ತು ಮಗನೇ ನಿಂತು. ಜಾಡಿಸಿ ಹೋಗ್ತಾರೆ ನೀನು, ಜಾಡಿಸಿ ಜಾಡಿಸಿ ಹೋಗ್ತಾರೆ. ಇಲ್ಲಿಂದ ಸತ್ತು ಹೋಗುವೆ, ಮರ್ಯಾದಿಂದ ಹೊರಟು ಹೋಗು. ಏ ತಮ್ಮಯ್ಯ, ಏನು ನೋಡ್ತಾ ಇದೆಯಾ? ಕಟ್ಟಿ ಹಾಕು ಇವನೊಬ್ಬನನ್ನು. ಆಯ್ತಣ್ಣಯ್ಯ. ಲೇ ರುದ್ರ, ಸುಮ್ಮನೆ ಮಾತಿ ಬೆಳೆಸಿ ಸತ್ತು ಹೋಗಬೇಡ ನಮ್ಮ ಕೈಯಲ್ಲಿ. ಯಾರು ಬರ್ತಾರೋ ತಮ್ಮ ರುದ್ರಣ್ಣ? ನನ್ನ ಪಟ್ಟಿ ಹಾಕಿನ ಎಂದು ಪಟ್ಟಿನಿಂದ ಮಾತಾಡಬೇಡ. ನಿಮ್ಮನ್ನು ಗಾಯ ಬರ್ತಾನೆ, ಬಂದೇ ಬರ್ತಾನೆ ನನ್ನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ. ನಾನ ಹೇಳಿ ಕುಲಕರ್ಣಿ, ತಲೆಗಿಳಿಸುವುದನ ತಲೆ ಕರೆಕ್ಟ್ ಬಾಯ್ಕೆ ನಿಂದ್ರ ವಿಷಯ ರಾಯ ಗೊತ್ತಿಲ್ಲ.
ಕುಲಕರ್ಣಿ, ನಾನೇನೇನೇ ನೀವೇನು 1-9 ಹಚ್ಚಿ ಲೆಕ್ಕ ಹೇಳುವ ಮೊದಲು ನಿಮ್ಮದಕ್ಕೆ ಸುಳ್ಳು ಲೆಕ್ಕ ಮೊದಲು ಆ ಕೋಡ್ಗಳಿಗೆ ಹೇಳು. ಹಲೋ ಯಪ್ಪ ನಿನ್ನ ಕೈ ಮನೆ ಹೇಳ್ತೇನೆ. ಈ ರಾಯಣ್ಣ ಮನೆ ಬರ್ಬೋದು. ಈ ಮನೆ ಬರ್ಬೋದು ಮುಂಚೆ ನೀವು ಹೋಗ್ಬಿಡ್ರಿ. ರಾಯ 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 ಏನ್ ಕುಲಕರ್ಣಿ, ಆ ರಾಯಗೆ ಕೊಂಬತ್ತರಲ್ಲಿ ಈ ಗೌಡನ ಮನೆಯೊಳಗೆ ಬರುವುದಕ್ಕಿಂತ ಮುಂಚೆನೆ ಅವನ ದೇವನು ದೋಷ ಮಾಡುತ್ತೇನೆ. ಹುಡುಕಾಡಿದ್ರೆ ಬೂದಿ ಬೂದಿ ಸಹ ಸಿಗಬಾರ್ದು. ಆ ರೀತಿ ಮಾಡುತ್ತೇನೆ, ನೋಡ್ತಾ ಇರು. ಲೇ ಕುಲಕರ್ಣಿ, ಹೇಳಿದ್ದೇನೆ ಮಾತನಾಡಿ ಭಯದ ಬೀಜವನ್ನು ಬಿಟ್ಟುಬಿಡ. ಈ ಜಮೀನ್ದಾರರ ಮೈಯಲ್ಲಿ ನೋಡು, ಆ ರಾಯ ಕಾಲ ಆ ಕಾಪರುಗಳ ಭೀಮನಂತ ಶಕ್ತಿ ಅಂತ ಬಂದ್ರು ಈ ಜಮೀನ್ದಾರ ದರ್ಬಾರದ ಮುಂದೆ ಆ ರಾಯರ ಅರ್ಪಟ ಎಲ್ಲಿ ಬಿಡ್ಬೇಕು? ರಾಯ ಬಾರಲೇ ರಾಯ, ಸಂಗೊಳ್ಳಿ ರಾಯನಂತೆ ಖಡ್ಗ ಹಿಡಿದು ನನ್ನೊಂದಿಗೆ ಯುದ್ಧಕ್ಕೆ ಬರುತ್ತೇನೆ ಅಂತ ನಾನು ತಿಳಿದುಕೊಂಡರೆ ನೀನೇನಲೇ ಕುರಿಗಾರನಂತ ಕೋಟ್ಲೆಯನ್ನು ಹೊತ್ತುಕೊಂಡು ಬಂದಿಯಲ್ಲ, ಯಾಕೆ ಈ ಧ್ವನಿಯೊಡನೆ ಯುದ್ಧ ಮಾಡುವುದಕ್ಕೆ ನಿನಗೆ ಭಯ ಬಂತಲ್ಲೇ ರಾಯ? ಭಯ? ನಿನ್ನ ಕತ್ತಿಗೆ ಹಿಡಿದು ಬತ್ತಕ್ಕೆ ಬಿಟ್ಟು ಯುದ್ಧ ಮಾಡೋದಕ್ಕೆ ನೀನೇನು 3 ಲೋಕದ ಗಂಡ ಅರ್ಜುನಲ್ಲ. ದೊಡ್ಡ ಬ್ರಿಟಿಷರ ಸಂಹಾರ ಮಾಡೋದಕ್ಕೆ ಕ್ರಾಂತಿಯ ಸಂಗೊಳ್ಳಿ ಹಿಡಿದು ಖಡ್ಗ. ನಿಮ್ಮಂತ ದುಡ್ಡನ್ನು ರೈತರ ಮೇಲೆ ಅನ್ಯಾಯ ಮಾಡೋದಕ್ಕೆ ಕಲಿಯುಗದ ರಾಯ ಹಿಡಿದು ಹರಿತವಾದ ಕೊಡ್ಲಿ. ಹರಿತವಾದ ಕೊಡಲಿ. ಲೇ ರಾಯ, ನೀನು ಕೈಯಲ್ಲಿ ಹರಿತವಾದ ಕೊಡ್ಲಿಯನ್ನು ಹಿಡಿದುಕೊಂಡು ಮಾತಂತೆ ನೀನೇನು ಪುಂಡ ಪರಶುರಾಮನಾಗುವುದಿಲ್ಲ. ನೋಡು, ನೀನು ಈ ದೊಡ್ಡ ಗುರಿಯನ್ನು ಪರವಹಿಸಿ ಮಾತನಾಡಲು ಬಂದಿರುವೆಲ್ಲ. ನೀನೇನು ರೈತ ಸಂಘದ ಅಧ್ಯಕ್ಷನ ಇಲ್ಲ ಸದಸ್ಯನ? ಏ ಪ್ರಥಮ, ರೈತ ಸಂಘದ ಅಧ್ಯಕ್ಷನು ನಾನಲ್ಲ, ಸದಸ್ಯನು ನಾನಲ್ಲ. ಬೆವರು ಸೂಸಿ ಶ್ರಮ ವಹಿಸಿ ಬಿಸಿಲು ಮಳೆಗಾಲ ಎನ್ನದೆ ದುಡಿದು ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತರ ಮಗ. ಅಂತ ರೈತರನ್ನು ಕಟ್ಟಿ ಹಾಕಿ ಬಡದು ಹಣ ವಸೂಲಿ ಮಾಡುತ್ತಿದ್ದೀರಲ್ಲ, ನೀವೇನು ಕಂದ ಇಲಾಖೆಯಲ್ಲಿ ಕೆಲಸ ಮಾಡೋ ತಲಾಟಿನ ಇಲ್ಲ ಗಿರಿದಾವರ್ನ ತಲಾಟಿ? ಲೇ ರಾಯ, ತಲಾಟಿ ಗಿರಿದವರು ಅಷ್ಟೇ ಯಾಕಲೇ, ಈ ತಾಲೂಕಿನ ತಹಶೀಲ್ದಾರ ಸಹಿತ ನಾನು ಹೇಳಿದಂತೆ ಕೇಳಿಕೊಂಡು ಬಿಟ್ಟಿರುವಾಗ ಇನ್ನು ನೀನೇ ಎಷ್ಟರವನು ಸುಮ್ಮನೆ ಹೊರಟು ಹೋಗು, ಇಲ್ಲ ಅವರಿಗೆ ಬಂದ ಗತಿ ನಿನಗೂ ಬಂದಿತ್ತು ಯಾತರ. ಏ ವೆಂಕಟಗೌಡ, ರೈತರ ಎಂಜಲವನ್ನು ತಿಂದು ರೈತರನ್ನು ಮೋಸಗೊಳಿಸಿ ಅನ್ಯಾಯ ಅತ್ಯಾಚಾರದಿಂದ ಆಸ್ತಿಯನ್ನು ಗಳಿಸಿ ನಯವಂಚಕನಾಗಿ ಮೆರೆಯುತ್ತಿದೆಯಲ್ಲ, ನಿನಗೆ ಇಷ್ಟೊಂದು ತೊಗರಿಬೇಕಾದ್ರ ಇನ್ನ ಹೆಗಲ ಮೇಲೆ ಕೊಡ್ಲಿ ಹೊತ್ತ ಹುಟ್ಟು ಬೆಟ್ಟ ಕಲ್ಲು ಮುಳ್ಳು ಎಲ್ಲದೆ ಹುಡುಗು ಸುಡ್ಲಿಗೂ ಬಾಗದೆ ಸಿಕ್ಕ ತುಕ್ಕುರಿ ಹಾಲು ಕುಡಿದು ನಿಂತ ಈ ರೈತರ ಮಗ ರಾಯ ನೋಡು ಗೌಡ, ನೀನು ಕಟ್ಟಿ ಹಾಕಿದ ರೈತರು ನಾನು ಬಿಡಿಸ್ಕೊಂಡು ಹೋಗುತ್ತೇನೆ. ನಿನಗ ಧೈರ್ಯ ಅನ್ನೋದಿಲ್ಲ, ಈ ರಾಯಣ್ಣ ಬಂದು ತಡೆದ್ ನೋಡು. ಏ
ಈ ವೆಂಕಟಗೌಡನ ಮನೆಗೆ ಬಂದು ಶಬ್ದ ಮಾಡಿದ ಮಾತ್ರಕ್ಕೆ ನೀನು ನನ್ನನ್ನು ಗೆದ್ದೆ ಎಂದು ಅನ್ಕೋಬೇಡ. ಇನ್ನು ಮುಂದೆ ತಿಳಿಯಲಿ ನನ್ನ ನಿನ್ನ ರಂಗದ ಕಾಳಗ. ಮಾತಿಗೆ ಮಾತು ವಹಿಸಿ ಮುಂದೆ ನಮ್ಮ ಕೈಯಲ್ಲಿ ಸತ್ತು ಹೋಗುವುದು ಗ್ಯಾರಂಟಿ. ರಾಯ ಏ ವೆಂಕಟಗೌಡ ಪ್ರತಾಪ್ ಸಿಂಹ ರಾಯ ಬಂದ ಬಿಡಿಸ್ಕೊಂಡು ಹೋದ ನನ್ನೇನು ಮಾಡೋದು ತಿಳ್ಕೊಬೇಡ. ಯಾರ್ಯಾರ ಎಷ್ಟೇ ಟುಸಲಿ ಮಾಡಿದ್ ನೋಡ ಅದನ್ನು ವಾಪಸ್ ಕೊಡ. ಇರ್ಲಿಕ್ಕಂದ್ರೆ ನೀವು ಮನೆಗೆ ಕಿಲಿ ಹಾಕಿಸ್ತಾನೆ. ಇಲ್ಲ ನಿಮ್ ಹೆಣನ ವಾರ್ತಾನೆ ನೋಡ ಗೌಡ ಪ್ರತಾಪ್ ಸಿಂಹ ಕಪ್ಪಿಗೆ ಹಾಳು